ಕನ್ನಡದ ಟಾಪ್ ನಟ ಆದಂಥ ಗಣೇಶ್ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಹೌದು, ನಿಜಕ್ಕೂ ಒಂದು ರೀತಿ ಆಘಾತಕಾರಿದ ವಿಚಾರ. ಆದರೆ ಏನಾಗಿದೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ನಡ ಚಿತ್ರರಂಗ ಕಂಡಂಥ ಮೇರು ನಾಯಕ ನಟ ಅಂದರೆ ಅದು ನಟ ಗಣೇಶ್ ಅಂತಲೂ ಕೂಡ ಹೇಳ್ಬೋದು. ಇನ್ನು ಸಿನಿಮಾ ರಂಗದಲ್ಲಿ ಇವರದೇ ಆದಂಥ ರೀತಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ. ಇತ್ತೀಚೆಗೊಬ್ಬರು ಯೂಟ್ಯೂಬ್ನವರು ಹೋಗಿ ಕೇಳಿದರು ನಮ್ಮ ಗಣೇಶ್ ಅವ್ರನ್ನ, ಸರ್ ಯಾಕೆ ರೀತಿ ಸಿನಿಮಾಗಳ ಕಾಣಿಸೋದು, ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಡ್ತಿದ್ದೀರಿ, ನೀವು ಲವ್ ಸ್ಟೋರಿ ಸಿನಿಮಾಗಳನ್ನೆಲ್ಲ ಕೊಟ್ಟಿದ್ದೀರಿ, ಇಂಥ ಅದ್ಭುತವಾದಂಥ ಕಲಾವಿದ ಆದಂಥ ನೀವು ಇತ್ತೀಚೆಗೆ ಸಿನಿಮಾಗಳನ್ನೇ ಇಲ್ಲದಂಗೆ ಮಾಡಿದಿರಲ್ಲ ಯಾಕೆ ಅಂತ ಕೇಳಿದ್ದಕ್ಕೆ ಅವರು ಇದಕ್ಕೆ ಉತ್ತರನ ಸಹ ಕೊಟ್ಟಿದ್ದಾರೆ. ಹೌದು, ಇತ್ತೀಚೆಗೆ ಕಥೆಗಳು ಅಷ್ಟು ಚೆನ್ನಾಗಿ ಬರ್ತಿಲ್ಲ, ಮತ್ತು ನಾವು ಮಾಡೋದ್ರ ಸಂದರ್ಭದಲ್ಲಿ ಮಳೆಯ ಜೊತೆಲಿರ್ಬೋದು, ಮುಂಗಾರು ಮಳೆ ಇರ್ಬೋದು, ಇಂಥ ಸ್ಟೋರಿಗಳು ವರ್ಷಾನುಗಟ್ಟಲೆ ಸಿನಿಮಾಗಳು ಬರ್ತಿದ್ದು. ಆ ಥರ ಸ್ಟೋರಿ ಕ್ರಿಯೇಟ್ ಮಾಡೋವಂಥ, ಅಷ್ಟೊಂದು ಸೆನ್ಸಿಟಿವ್ ಮಾಡೋವಂಥ ಪ್ರೊಡ್ಯೂಸರ್ಗಳಿಲ್ಲ. ಮತ್ತು ಭಾವನಾತ್ಮಕವಾದ ವಿಚಾರಗಳ ಮೇಲೆ ಒಂದು ಲವ್ ಸಿನಿಮಾವನ್ನು ತರೋಂಥ ಯಾರಿಗೂ ಕೂಡ ಅಂತ ತಗೊಳ್ಳೋರು, ಬರೀ ಆ್ಯಕ್ಷನ್ನು ಹೊಡಿ ಬಡಿ ಅಂತ ಮಾಡ್ತಾರೆ. ಬಟ್ ಎಷ್ಟು ಮಟ್ಟಿಗೆ ಅದು ಓಡ್ತಾ ಇದ್ದಾವೆ ಅಂತ ನೀವೆಲ್ಲ ಈಗಾಗಲೇ ನೋಡಿದ್ದೀರಾ ಅಂತೇಳಿ ಹೇಳ್ತಾರೆ. ಈಗಾಗಲೇ ಒಳ್ಳೆ ಕತೆ ಸಿಕ್ಕಿದ್ರೆ ಮಾತ್ರ ಮಾಡ್ತೀನಿ, ಕತೆ ಇರಲಿಲ್ಲ ಅಂದರೆ ನಾನು ಮಾಡೋದಕ್ಕೆ ಹೋಗೋಲ್ಲ. ಹೇಗೆ ನನ್ನ ಸ್ವಂತ ಉದ್ಯಮಗಳು ಕೂಡ ಇದೆ ಅಂತಲೂ ಕೂಡ ಈಗಾಗಲೇ ಗಣೇಶ್ ಅವರು ಹೇಳಿದ್ದಾರೆ. ಹೀಗಾಗಿ ನಟ ಗಣೇಶ್ ಅವರು ಏನು ಇಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಆಗ ನೀವೇನಂತ ಹೇಳಿದ್ರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.